29ನೇ ಪ್ರಶ್ನೆ, ಶೂನ್ಯವಲ್ಲದ ಸ್ಥಾನದಲ್ಲಿರುವ ಒಂದು ನಿಶ್ಚಲ ಕಣಕ್ಕೆ ಸ್ಥಾನ ಕಾಲ ನಕ್ಷೆಯು ಈ ಕೆಳಗಿನಂತಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಶೂನ್ಯವಲ್ಲದ ಸ್ಥಾನದಲ್ಲಿರುವ ಒಂದು ನಿಶ್ಚಲ ಕಣಕ್ಕೆ ಸ್ಥಾನ ಮತ್ತು ಕಾಲ. ಸ್ಥಾನ ಈ ಕಡೆ ಎಕ್ಸ್ ಆಕ್ಸಿಸಲ್ಲಿ ಕಾಲ ಬರುತ್ತೆ, ವೈ ಆಕ್ಸಿಸಲ್ಲಿ ಸ್ಥಾನ ಬರುತ್ತೆ. ಈ ಒಂದು ಶೂನ್ಯವಲ್ಲದ ಒಂದು ನಿಶ್ಚಲ ಸ್ಥಿತಿಯಲ್ಲಿರುವಂಥ ಒಂದು ನಕ್ಷೆಯನ್ನು ಇಲ್ಲಿ ಹೇಳಿ ಅಂತ ಅಂದಿದ್ದಾರೆ. ಓಕೆ, ಈ ರೀತಿಯಾದ ನಕ್ಷೆಗಳು ನಮಗೆ HSTR ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳಿದ್ದಾರೆ. GPSTRನಲ್ಲಿ ಕೂಡ ನೋಡಿ 2007ರಲ್ಲಿ ಕೂಡ ಕೇಳಿದ್ದಾರೆ. ಈ ರೀತಿಯಾಗಿರುವಂಥ ಗ್ರಾಫ್ಗಳು ನಮಗೆ ಸೆಕೆಂಡ್ PUCಯಲ್ಲಿ ಟೈಮು ಆಮೇಲೆ ವೇಗದಲ್ಲಿ ವೇಗ ಕಾಲ ಮತ್ತು ವೇಗ ಈ ಒಂದು ಚಾಪ್ಟರ್ಗೆ ಚಲನೆಗೆ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಅಲ್ಲಿ ಈ ರೀತಿಯಾದ ಗ್ರಾಫ್ಗಳು ಬರ್ತಿದ್ದಾವೆ. ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಈ 4 ಗ್ರಾಫನ್ನು ಅಬ್ಸರ್ವ್ ಮಾಡಿ ನೋಡಿದಾಗ ಇಲ್ಲಿ ಕಾಲ ಹೆಚ್ಚಾದಂತೆ ಸ್ಥಾನ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿ ಎರಡನೇದು ನೋಡಿ, ಕಾಲ ಹೆಚ್ಚಾದಂತೆ ಸ್ಥಾನ ಡಿಗ್ರೀಸ್ ಆಗ್ತಾ ಇದೆ. ಮೂರನೇ ಗ್ರಾಫನ್ನು ಕೂಡ ನೋಡಿ, ಕಾಲ ಮತ್ತು ಸ್ಥಾನ ತಂದಾಗ ಇಲ್ಲಿ ನಿಶ್ಚಲ ಕಾಲ ತಂದಾಗ ಇದು ಕಾನ್ಸ್ಟಂಟ್ ಆಗಿದೆ. ಓಕೆ, ಇಲ್ಲಿ ನೋಡಿ ಕಾಲ ನಿಶ್ಚಲ ನಾಲ್ಕನೇದು ನೋಡಿ, ನಾಲ್ಕನೇ ಗ್ರಾಫು ಈ ರೀತಿಯಾಗಿದೆ. ಇದಕ್ಕೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಸಿ, ಶೂನ್ಯವಲ್ಲದ ಸ್ಥಾನದಲ್ಲಿರುವಂಥ ಒಂದು ನಿಶ್ಚಲ ಕಣಕ್ಕೆ ಸ್ಥಾನ ಮತ್ತು ಕಾಲದ ನಕ್ಷೆಯು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ 30ನೇ ಪ್ರಶ್ನೆ ಈ ರೀತಿಯಾಗಿದೆ. 4 ಕೋಣೆಗಳ ಹೃದಯವುಳ್ಳ ಬಿಸಿ ರಕ್ತ ಪ್ರಾಣಿಗಳನ್ನು ಯಾವ ಗುಂಪು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಾವಲಿ, ಕಾಗೆ, ಕಾಳಿಂಗ ಸರ್ಪ ಒಂದು ಗುಂಪಾದರೆ ಇನ್ನೊಂದು ಇಲಿ, ಪಾರಿವಾಳ, ಡ್ರೇಕೋ ಎನ್ನುವಂಥದ್ದು ಮೂರನೇ ಗುಂಪು, ಬೆಕ್ಕು, ಉಷ್ಟ್ರಪಕ್ಷಿ ಮತ್ತು ಟೋಡ್ ಎನ್ನುವಂಥದ್ದು ನಾಲ್ಕನೇದು ಬಾವಲಿ, ಉಷ್ಟ್ರಪಕ್ಷಿ ಮತ್ತು ನವಿಲು. ಇಲ್ಲಿ 4 ಕೋಣೆಯುಳ್ಳ ಹೃದಯ, 4 ಚೇಂಬರ್ಡ್ ಹಾರ್ಟ್ ಇರಬೇಕು. ಅದು ಬಿಸಿ ರಕ್ತ ಪ್ರಾಣಿಯನ್ನು ಹೊಂದಿರಬೇಕು. ಆ ಒಂದು ಗುಂಪು ಯಾವುದಂದಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನವಿಲು, ಉಷ್ಟ್ರಪಕ್ಷಿ ಮತ್ತು ಬಾವಲಿಗಳನ್ನು ನೋಡಿದಾಗ ಇವು ಬಿಸಿ ರಕ್ತ ಪ್ರಾಣಿಗಳು. ಟೋಡ್ ಅಂದಾಗ ಇಲ್ಲಿ ನಾವು ಡ್ರೇಕೋವನ್ನು ತೆಗಿಬೋದು, ಇಲ್ಲಿ ಬಾವಲಿಯನ್ನು ಕೂಡ ಇಲ್ಲಿ ನಾವು ಕಾಳಿಂಗ ಸರ್ಪವನ್ನು ಕೂಡ ತೆಗಿಬೋದು. ಹೋಗಿ ಇಲ್ಲಿ ಸರಿಯಾದ ಉತ್ತರನ ನಾವು ನೋಡೋದಾದರೆ ಆಪ್ಷನ್ ಡಿ, ಬಾವಲಿ, ಉಷ್ಟ್ರಪಕ್ಷಿ, ನವಿಲು ಅಂತ ನಾವಿಲ್ಲಿ ಹೇಳ್ಬೋದು. 31ನೇ ಪ್ರಶ್ನೆ, ಮಿಡಲ್ ಲೆಮೆಲ್ಲ ಎಂಬುದು ಡ್ಯಾಶ್ರ ಘಟಕವಾಗಿದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಮಿಡಲ್ ಲೆಮೆಲ್ಲ ಇಸ್ ಅ ಕಾಂಪೋನೆಂಟ್ ಆಫ್ ಅಂದಿದ್ದಾರೆ. ಇಲ್ಲಿ ಪ್ರಶ್ನೆಯನ್ನು ನಾವು ನೋಡೋದಾದರೆ ಮೊದಲೇ ಆಪ್ಷನ್ ಈ ರೀತಿಯಾಗಿದೆ, ಕೋಶಭಿತ್ತಿ, ರಸದಾನಿ, ಕೋಶಕೇಂದ್ರ, ಮೈಟೋಕಾಂಡ್ರಿಯಾ. ಮಿಡಲ್ ಲೆಮೆಲ್ಲ ಎನ್ನುವಂಥದ್ದು ಕೋಶ ಕೇಂದ್ರದಲ್ಲಿ ಇರುತ್ತೆ. ಮಿಡಲ್ ಲೆಮೆಲ್ಲ ಈಸ್ ಅ ಮೇಡ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮ್ಯಾಗ್ನೀಷಿಯಂ. ಸೊ ಇನ್ ದ ನೇಚರ್ ಆಫ್ ಪ್ಲ್ಯಾಂಟ್ ಸೆಲ್. ಓಕೆ, ಪ್ಲ್ಯಾಂಟ್ ಸೆಲ್ಲಲ್ಲಿ ಕೋಶ ಕೇಂದ್ರ ಇರುವಂಥದ್ದು. ಈ ಒಂದು ಪ್ಲ್ಯಾಂಟ್ ಸೆಲ್ಲಲ್ಲಿ ಮಿಡಲ್ ಲೆಮೆಲ್ಲ ಎನ್ನುವಂಥ ಒಂದು ಘಟಕ ಏನಾಗುತ್ತೆ ಕಂಡು ಬರುತ್ತೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 32ನೇ ಪ್ರಶ್ನೆ, ಆಹಾರ ಸರಪಳಿ ಒಂದರಲ್ಲಿರುವ ಒಟ್ಟು ಜೈವಿಕ ವಸ್ತುವಿನ ಮೊತ್ತವನ್ನು ಚಿತ್ರಿಸುವ ಬಗೆ ಎಂದರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಪಿರಾಮಿಡ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದೆ. ಆಹಾರ ಸರಪಳಿಯಲ್ಲಿ ಬರುವಂಥ ಒಂದು ಪಿರಾಮಿಡ್. ಓಕೆ, ಅಲ್ಲಿ ನಾವು ಆಹಾರ ಸರಪಳಿಯೊಂದರಲ್ಲಿನ ಒಟ್ಟು ಜೈವಿಕ ವಸ್ತುವಿನ ಮೊತ್ತವನ್ನು ಚಿತ್ರಿಸುವ ಬಗೆ ಎಂದರೆ ನಾವು ಸಂಖ್ಯಾ ರಾಶಿ ಪಿರಾಮಿಡ್ ಅಂತ ಜೈವಿಕ ರಾಶಿ ಪಿರಾಮಿಡ್ ಅಂತ ಕರಿತೀವಿ. ಯಾಕಂದರೆ ಜೈವಿಕ ವಸ್ತುವಿನ ಮೊತ್ತವನ್ನು ನಾವು ಸೇರೋದಾದರೆ ಇಲ್ಲಿ ಜೈವಿಕ ರಾಶಿಯ ಪಿರಾಮಿಡನ್ನು ಗುರುತಿಸಬೇಕಾಗುತ್ತೆ. ಸಂಖ್ಯಾ ರಾಶಿ ಅಂದಾಗ ಇಲ್ಲಿ ಇದನ್ನು ಕೂಡ ನಾವು ಡೀಟೇಲಾಗಿ ಸ್ಟಡಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಮಾತ್ರ ಇವಾಗ ತಿಳ್ಕೊಳ್ಳಿ. ಮುಂದೆ ಬರುವಂತಹ ಕ್ಲಾಸ್ಗಳಲ್ಲಿ ನಾವು ಬಯಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ತೆಗೆದುಕೊಳ್ಳೋಣ. ಓಕೆ, ನೆಕ್ಸ್ಟ್ 32ನೇ ಪ್ರಶ್ನೆ ಈ ರೀತಿಯಾಗಿತ್ತು. 33ನೇ ಪ್ರಶ್ನೆಯನ್ನು ಕೂಡ ನೋಡೋಣ. 32ನೇ ಪ್ರಶ್ನೆ ಈ ರೀತಿಯಾಗಿದೆ, ತಪ್ಪು ಹೇಳಿಕೆಯನ್ನು ಗುರುತಿಸಿ. ಇಲ್ಲಿ 4 ಆಪ್ಷನಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂದಿದ್ದಾರೆ. ಸೊ ಇದು ಹಸಿರುಮನೆ ಪರಿಣಾಮ ಅಥವಾ ಹಸಿರುಮನೆ ಪರಿಣಾಮಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಇಲ್ಲಿ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ಗಳು ಹಸಿರುಮನೆ ಅನಿಲಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ರೈಟ್ ಆನ್ಸರ್. ಯಾಕಂದರೆ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ ಎರಡೂ ಕೂಡ ಏನಾಗ್ತಾ ಇದ್ದಾವೆ, ಹಸಿರುಮನೆ ಅನಿಲಗಳು ಆಗಿವೆ. ಓಕೆ, ಇಲ್ಲಿ ನೋಡಿ, DDTಯು ಅತಿಯಾದ ಬಳಕೆಯು ಭೂಮಂಡಲದ ಬಿಸಿಯಾಗುವಿಕೆಗೆ ಕಾರಣವಾಗುತ್ತದೆ. ಸೊ ಇಲ್ಲಿ ನೋಡಿ, ನಮಗೆ
ಈ ಒಂದು ಹಸಿರು ಪರಿಣಾಮ ಉಂಟಾಗಬೇಕಾದ್ರೆ ಮೊದಲಿಗೆ ಕಾರಣವಾಗುವಂಥದ್ದು ಮೀಥೇನ್, ಇಂಗಾಲದ ಡೈಆಕ್ಸೈಡ್ ಮತ್ತು CFC ಅಂತ ನಾವು ಏನು ಈ ರೆಫ್ರಿಜರೇಷನಲ್ಲಿ ಬಳಸುವಂತಹ ಬಿಡುಗಡೆ ಆಗುವಂಥ ಒಂದು ಅನಿಲ, ಆ ಒಂದು ಅನಿಲ N2O ಇದು ಕೂಡ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿದೆ. ಬಟ್ DDTU ಇದು ಅತಿಯಾದ ಬೆಳಕಿಂದ ಭೂಮಂಡಲದ ಬಿಸಿ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಭೂಮಂಡಲ ಬಿಸಿ ಆಗುವುದಂದರೆ ಏನರ್ಥ? ಭೂಮಿಯು ಹಸಿರುಮನೆ ಪರಿಣಾಮಕ್ಕೆ ಒಳಗಾಗುವುದಕ್ಕೆ ನಾವು ಹಸಿರುಮನೆ ಪರಿಣಾಮ ಅಂತ ಕರಿತೀವಿ. ಸೊ ಇಲ್ಲಿ ಮೊದಲನೇ ಆಪ್ಷನ್, ಮೂರನೇ ಆಪ್ಷನ್ ಮತ್ತು ನಾಲ್ಕನೇ ಆಪ್ಷನ್ ಕೂಡ ಏನಾಗ್ತಾ ಇದೆ, ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇದು ಎಲ್ಲವೂ ಕೂಡ ಏನಾಗ್ತಾ ಇದೆ, ಹಸಿರುಮನೆಗೆ ಪರಿಣಾಮವಾಗ್ತಿದೆ. ಬಟ್ ಇಲ್ಲಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ DDTಯು ಹಸಿರುಮನೆ ಪರಿಣಾಮಕ್ಕೆ ಕಾರಣ ಆಗೋದಿಲ್ಲ. ಸೊ ಭೂಮಿ ಬಿಸಿ ಆಗುವುದಿಲ್ಲ ಎನ್ನುವಂಥದ್ದು. ಇದು ಒಂದು ಇಲ್ಲಿ ಕೆಮಿಕಲ್ ಆಗಿದ್ದು, ಇದು ಭೂಮಿ ಮೇಲೆ ಒಂದು ಇದನ್ನು ರಾಸಾಯನಿಕವಾಗಿ ಬಳಸುವಂಥ ಒಂದು DDT ಆಗಿದ್ದು, ಸೊ ಅದಕ್ಕೆ ಇಲ್ಲಿ ಉಳಿದಂಥ ಕೆಮಿಕಲ್ಸ್ಗಳು ಏನಾಗ್ತಾ ಇದ್ದಾವೆ, ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ನಾವಿಲ್ಲಿ ಹೇಳ್ಬೋದು. 34ನೇ ಪ್ರಶ್ನೆ, ತ್ರಿಜ್ಯ 3.5 ಸೆಂಟಿಮೀಟರ್, ಎತ್ತರ 12 ಸೆಂಟಿಮೀಟರ್ ಇರುವ ಒಂದು ನೇರ ಪಾದ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತಿದ್ದಾರೆ. ಆಪ್ಷನಲ್ಲಿ ಈ ರೀತಿಯಾಗಿದ್ದಾವೆ: 264 cm3, ಎರಡನೇ ಆಪ್ಷನ್ 154 cm3, ಮೂರನೇ ಆಪ್ಷನ್ 250 cm3. ಡಿ ಯಾವುದು ಅಲ್ಲ ಅಂತ ಪ್ರಶ್ನೆ ಇದೆ. ಓಕೆ, ಇಲ್ಲಿ ನೇರ ಪಾದ ಶಂಕುವಿನ ಒಂದು ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ 1/3πr². h ಎನ್ನುವಂಥದ್ದು. ಆ ಒಂದು ಸೂತ್ರವನ್ನು ಅಪ್ಲೈ ಮಾಡಿ ಇಲ್ಲಿ ಎತ್ತರ ಮತ್ತು ರೇಡಿಯಸನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ರೇಡಿಯಸ್ 3.5 ಸೆಂಟಿಮೀಟರ್ ಇದೆ, ಹೈಟ್ 12 ಸೆಂಟಿಮೀಟರ್ ಇದೆ, ವ್ಯಾಲ್ಯೂಮ್ 1/3πr². h ಎನ್ನುವಂಥದ್ದು ಇದು ವ್ಯಾಲ್ಯೂಮ್ ಆಗಿದೆ. ಇದಕ್ಕೆ ನಾವು ಇಲ್ಲಿ ಕೊಟ್ಟಿರುವಂಥ ಡೇಟಾವನ್ನು ಅಪ್ಲೈ ಮಾಡಿದಾಗ 154 cm3 ಎನ್ನುವಂಥದ್ದು ಈ ನೇರ ವೃತ್ತಪಾದ ಶಂಕುವಿನ ಘನಫಲ 154 cm3 ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. 35ನೇ ಪ್ರಶ್ನೆ, ಒಂದು ಗೋಳದ ತ್ರಿಜ್ಯ 14 ಸೆಂಟಿಮೀಟರ್ ಆದರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಗೋಳದ ತ್ರಿಜ್ಯವನ್ನು ಕೊಟ್ಟಿದ್ದಾರೆ, ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದಾರೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಸೂತ್ರ ಗೊತ್ತಿದ್ರೆ ನೇರವಾಗಿ ಮನಸ್ಸಿನಲ್ಲೇ ಅನ್ಕೊತ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಸೊ ಇಲ್ಲಿ ನಾವು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದರೆ 2 ಅಂಕಕ್ಕೆ ಅದು ಕೇಳಿದರೆ ನಾವು ನೀಟಾಗಿ ಸೂತ್ರವನ್ನು ಬರೆದು ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಉತ್ತರವನ್ನು ಕೂಡ ನೋಡೋಣ. ಓಕೆ, ಗೋಳದ ಒಂದು ತ್ರಿಜ್ಯವನ್ನು ಕೊಟ್ಟಿದ್ದಾರೆ 14 ಸೆಂಟಿಮೀಟರ್, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಅದರ ಒಂದು ಸೂತ್ರ ಈ ರೀತಿಯಾಗಿದೆ: 4πr² ಎನ್ನುವಂಥದ್ದು 4 × 22/7π ದ ವ್ಯಾಲ್ಯೂ ಆಗಿರುತ್ತೆ. r² ಅಂದರೆ 14, 7 1 7 2s. ಓಕೆ, 4 × 22 ಅಂದರೆ 88 ಆಗುತ್ತೆ, 2 × 13 ಅಂದಾಗ 28 ಆಗುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 2444 cm3 ಎನ್ನುವಂಥದ್ದು ಈ ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಸೊ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಖಂಡಿತವಾಗಿ ಏನು ಮಾಡಿ, ನೆನಪಿಟ್ಟು ಈ ಒಂದು ಯೂನಿಟನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿ. ಯೂನಿಟ್ ಬರೆದೇ ಹೋದರೆ ನಮಗೆ ಮಾರ್ಕ್ಸ್ ಎನ್ನುವಂಥದ್ದು ಸಿಗೋದಿಲ್ಲ. ಸೊ ಫೈನಲ್ ಆನ್ಸರ್ಗೆ 1 ಅಂಕ ಇರುತ್ತೆ, ಈ ಸೂತ್ರಕ್ಕೆ ಕೂಡ 1 ಅಂಕ ಇರುತ್ತೆ. ಅಥವಾ ಇಲ್ಲಿ ನಾವು ಕೊಟ್ಟಿರುವಂಥ ಡೇಟಾವನ್ನು ಬರೆದುಕೊಂಡು ಅದಕ್ಕೆ ಅರ್ಧ ಅಂಕ, ಈ ಸೂತ್ರಕ್ಕೆ 1 ಅಂಕ ಇರುತ್ತೆ, ಫೈನಲ್ ಆನ್ಸರ್ಗೆ 1 ಅಂಕ ಅಥವಾ ಹಾಫ್ ಅಂಕ ಕೊಡುತ್ತೆ. ಓಕೆ, 8 ಅಂಕದ ಪ್ರಶ್ನೆ ಬಹಳಾದರೆ ಮ್ಯಾಕ್ಸಿಮಮ್ 2 ಅಂಕದ ಪ್ರಶ್ನೆಗಳಿಗೆ ಇದನ್ನು ಕೇಳಬಹುದು ಈ ರೀತಿಯಾದ. ಓಕೆ, ನೆಕ್ಸ್ಟ್ 36ನೇ ಪ್ರಶ್ನೆ, p/q + q/p = 9 ಆದಾಗ p²/q² + q²/p² ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಆಪ್ಷನಲ್ಲಿ ಈ ರೀತಿಯಾಗಿದೆ: ಆಪ್ಷನ್ ಎ 97, ಆಪ್ಷನ್ ಬಿ 80, ಆಪ್ಷನ್ ಸಿ 79, ಆಪ್ಷನ್ ಡಿ 81 ಅಂತ ಇದೆ. ಓಕೆ, ನಮಗೆ ಕೊಟ್ಟಿದ್ದಾರೆ ಏನಂತ, p/q + q/p = 9 ಆದಾಗ ಈ ಒಂದು ಟರ್ಮನ್ನು ನಾವು ಸ್ಕ್ವೇರ್ ಮಾಡಿದಾಗ ಬರುವಂಥ ಉತ್ತರವನ್ನು ಇಲ್ಲಿ ಕೇಳ್ತಾ ಇದ್ದಾರೆ. p/q + q/p = 9 ಆದಾಗ p²/q² + q²/p² ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈ ಒಂದು ಟರ್ಮನ್ನು ನಾವು ವರ್ಗಗೊಳಿಸಿದಾಗ, ಎರಡೂ ಕಡೆಗೂ ನಾವು ವರ್ಗಗೊಳಿಸಿದಾಗ ಇಲ್ಲಿ ನೋಡಿ
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಎನ್ನುವಂಥ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರುವಂಥ ಡೇಟಾಗೆ ನಾವು ಏನು ಮಾಡಬೇಕು, ಎರಡು ಕಡೆಗೂ ವರ್ಗಗೊಳಿಸಬೇಕು. ಸೊ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನುವಂಥ ಈ ಒಂದು ಸೂತ್ರ ನಿತ್ಯ ಸಮೀಕರಣ ಇಲ್ಲಿ ಯೂಸ್ ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 9 ಸ್ಕ್ವೇರ್ ಅಂದಾಗ ಅದು 81 ಆಗುತ್ತೆ. ಪಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಸ್ಕ್ವೇರ್. ಈ ಕಡೆ ಕ್ಯೂ, ಈ ಕಡೆ ಕ್ಯೂ, ಈ ಕಡೆ ಪಿ, ಈ ಕಡೆ ಪಿ ಎರಡು ಕೂಡ ಕ್ಯಾನ್ಸಲ್ ಆದಾಗ 2 ಮಾತ್ರ ಉಳಿಯುತ್ತೆ, 81. ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಸ್ಕ್ವೇರ್. 81ನಲ್ಲಿ 2 ಮೈನಸ್ ಮಾಡಿ 79. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕೇಳಿದ್ದಾರೆ ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬೈ ಪಿ ಸ್ಕ್ವೇರ್ನ ವ್ಯಾಲ್ಯೂವನ್ನು ಕೇಳಿದ್ದಾರೆ. ಇದರ ಒಂದು ಉತ್ತರ ಎಷ್ಟಾಗುತ್ತೆ, 79. ಇಲ್ಲಿ ಆಪ್ಷನಲ್ಲಿ ಬರುವಂಥ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, 37ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಂತ್ಯಗೊಳ್ಳುವ ದಶಮಾಂಶವಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಓಕೆ, ಆಪ್ಷನನ್ನು ನೋಡಿದ ತಕ್ಷಣ ನಾವು ಯಾವ ರೀತಿಯಾಗಿ ಇದನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು, ಅಂತ್ಯಗೊಳ್ಳುವ ದಶಮಾಂಶ, ಇದರ ಬಗ್ಗೆ ನಾವು 10ನೇ ತರಗತಿಯಲ್ಲಿ ಬರುವಂಥ ವಾಸ್ತವ ಸಂಖ್ಯೆಗಳು ಈ ಒಂದು ಚಾಪ್ಟರಲ್ಲಿ ಡೀಟೇಲಾಗಿ ಸಾಲ್ವ್ ಮಾಡಿದ್ದೀನಿ. ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಅಥವಾ 9th ಕ್ಲಾಸಲ್ಲಿ ಬರುವಂಥ ಸಂಖ್ಯಾ ಪದ್ಧತಿ ಈ ಒಂದು ಚಾಪ್ಟರಲ್ಲಿ ಕೂಡ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದರೆ ಬೈ ಟೈಮ್ಸ್ ಈ ರೀತಿಯಾಗಿ ಕೂಡ ಕೇಳ್ಬೋದು. ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಕೊನೆಗೊಳ್ಳುವ ದಶಮಾಂಶ ವಿಸ್ತರಣೆ ಯಾವುದು? ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು. ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವಂತೆ, ವಾಸ್ತವ ಸಂಖ್ಯೆಗಳು ಈ ಒಂದು ಚಾಪ್ಟರಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ, ಚೆಕ್ ಮಾಡಿ ನೋಡಿ ದಯವಿಟ್ಟು. ಸೊ ಈ ಒಂದು ಆಪ್ಷನ್ಗೆ ನಾವು ಉತ್ತರವನ್ನು ಹುಡುಕೋದಾದರೆ ಹೇಗೆ, ಇಲ್ಲಿ ನಾವು ಮೊದಲಿಗೆ ಛೇದವನ್ನು ಗಮನಿಸಬೇಕು. ಇದು 91 ಇದೆ ಛೇದ, ಇದು 80, ಇದು 45, ಇದು 42 ಅಂತ ಇದೆ. ಓಕೆ, ಇಲ್ಲಿ ನಾವು ಛೇದದಲ್ಲಿ ಹೇಗಾದರೂ ಮಾಡಿ 10ರ ಘಾತದಲ್ಲಿ ತೆಗೆದುಕೊಳ್ಬೇಕು. 10ರ ಘಾತದಲ್ಲಿ ಅಂದರೆ 2ರಿಂದ ಆದರೂ ಭಾಗ ಹೋಗಬೇಕು, ಸಂಪೂರ್ಣವಾಗಿ 2ರಿಂದ ಆದರೂ ಭಾಗ ಹೋಗಬೇಕು, ಅಥವಾ 5ರಿಂದ ಆದರೂ ಸಂಪೂರ್ಣವಾಗಿ ಭಾಗ ಹೋಗಬೇಕು, ಅಥವಾ 5ರಿಂದ ಅಥವಾ 2ರಿಂದ 5 ಇಂಟು 2 ಈ ರೀತಿಯಾಗಿ ಇಲ್ಲಿ ನಮಗೆ ಸಂಖ್ಯೆಗಳು ಬರುವ ಹಾಗೆ ಭಾಗಾಕಾರ ಹೋಗ್ತಾ ಇದ್ದರೆ ಈ ಒಂದು ಛೇದದಲ್ಲಿರುವಂಥ ಸಂಖ್ಯೆ 5ರಿಂದ ಅಥವಾ 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಿದ್ರೆ ಅಂಥ ಸಂಖ್ಯೆಗಳು ಅಂತ್ಯಗೊಳ್ಳುವ ದಶಮಾಂಶಗಳು ಆಗಿರ್ತವೆ. ಸೊ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈ ರೀತಿಯಾಗಿ ನಾವು ಚೆಕ್ಕನ್ನು ಮಾಡ್ಕೋಬೇಕು. ಇವಾಗ 91, 80, 45, 42 ನೋಡಿದಾಗ ಇಲ್ಲಿ 80 ಎನ್ನುವಂಥದ್ದು 2ರಿಂದ ಕೂಡ ಭಾಗ ಹೋಗುತ್ತೆ ಮತ್ತು 5ರಿಂದ ಕೂಡ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಹಾಗಾಗಿ ಆಪ್ಷನ್ನಲ್ಲಿ ಬಿ ಇದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಇದನ್ನು ನಾವು ಆಮೇಲೆ ಚೆಕ್ ಮಾಡಿ ಕೂಡ ನೋಡೋಣ. ಸೊ ಛೇದದಲ್ಲಿ 80 ಇದೆ, ಇದನ್ನು ನಾವು ಈ ರೀತಿಯಾಗಿ ದೀರ್ಘ ಭಾಗಾಕಾರ ಮಾಡುವ ಮೂಲಕ ನಾವು ನೋಡೋಣ. ಇಲ್ಲಿ ಈ ಒಂದು ಪ್ಲೇಸ್ನಲ್ಲಿ 2 ಅಥವಾ 5 2 ಮಾತ್ರ ಇರಬೇಕು, ಅದನ್ನು ಹೊರತು ಯಾವುದೇ ರೀತಿಯಾದ ಸಂಖ್ಯೆಗಳು ಬರುವಂತಿಲ್ಲ. ಓಕೆ, ಸೊ ಇಲ್ಲಿ 80 ಅಂದರೆ 10ರ 2ರ ಘಾತ 4 ಇಂಟು 5ರ ಘಾತ 1 ಅಂದಾಗ ಇದು x ಡಿವೈಡ್ ಬೈ 2m ಇಂಟು 5m ರೂಪದಲ್ಲಿದ್ದರೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಉಳಿದ ಒಂದು ಆಪ್ಷನನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. 2m ಇಂಟು 5n ರೂಪದಲ್ಲಿ ಬರುತ್ತಾ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡಿ ನೋಡ್ಬೋದು. 38ನೇ ಪ್ರಶ್ನೆ. 3x + 4y = 12 ಈ ಒಂದು ಸಮೀಕರಣ ಆಪ್ಷನ್ ಎ ಏಕೈಕ ಪರಿಹಾರವನ್ನು ಹೊಂದಿದೆ, ಬಿ ಯಾವುದೇ ರೀತಿಯಾದ ಪರಿಹಾರಗಳಿಲ್ಲ, ಸಿ 2 ಪರಿಹಾರಗಳನ್ನು ಹೊಂದಿದೆ, ಡಿ ಅನಂತ ಅನೇಕ ಪರಿಹಾರಗಳನ್ನು ಹೊಂದಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಇದಕ್ಕೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಒಂದು ಸಾರಿ ಎಕ್ಸ್ ವ್ಯಾಲ್ಯೂ 0 ಹಾಕಿ ನೋಡಿ, ಆವಾಗ y ವ್ಯಾಲ್ಯೂ ಸಿಗುತ್ತೆ. ಒಂದು ಸಾರಿ y ವ್ಯಾಲ್ಯೂ ಹಾಕಿ y ವ್ಯಾಲ್ಯೂ 0 ಅಂತ ಹಾಕಿದಾಗ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಸಿಗುತ್ತೆ. ಅದೇ ರೀತಿಯಾಗಿ ಎಕ್ಸ್ ವ್ಯಾಲ್ಯೂ 1 ಅಂತ ಹಾಕಿ ಹಾಕಿದಾಗ 3 1 3 ಪ್ಲಸ್ 4y ಅಂತ ಬರುತ್ತೆ. ಓಕೆ, ಇದು ನೋಡಿ 4 - 12 - 3 ಅಂದಾಗ 9 ಬರುತ್ತೆ.
9 ತಂದಾಗ 9 ಎನ್ನುವಂಥದ್ದು 4ರಿಂದ ಭಾಗ ಹೋಗುವುದಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಹೇಳ್ಬೋದು ಏನಂತ, ಇಲ್ಲಿ ನಮಗೆ ಸರಿಯಾದ ಉತ್ತರ ಈ ರೀತಿಯಾಗಿ ಚೆಕ್ ಮಾಡಿ ನೋಡಿದಾಗ ಮೊದಲನೇದಾಗಿ ಎಕ್ಸ್ ವ್ಯಾಲ್ಯೂ 0 ಹಾಕಬೇಕು, ಆವಾಗ ವೈ ವ್ಯಾಲ್ಯೂ ಸಿಗುತ್ತೆ, ವೈ ವ್ಯಾಲ್ಯೂ 0 ಹಾಕಿ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 0 ಹಾಕಿ 1 ಹಾಕಿ ಆಮೇಲೆ ವೈ ವ್ಯಾಲ್ಯೂ 1 ಅಂತ ಹಾಕಿ ಯಾವ ಒಂದು ಸಂಖ್ಯೆಯಿಂದ ಸಂಪೂರ್ಣವಾಗಿ ಡಿವೈಡ್ ಆಗ್ತಾ ಹೋಗ್ತಾ ಇದ್ದರೆ ಅದು ಅನಂತ ಅನೇಕ ಪರಿಹಾರಗಳನ್ನು ಹೊಂದಿದೆ ಅಂತ ಇಲ್ಲಿ ಹೇಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ 2 ಪರಿಹಾರಗಳನ್ನು ಮಾತ್ರ ಹೊಂದಿದೆ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. 39ನೇ ಪ್ರಶ್ನೆ, ಎಕ್ಸ್ ಈಕ್ವಲ್ ಟು 2, ಎಕ್ಸ್ನ ವ್ಯಾಲ್ಯೂ 2 ಆದರೆ x² + 2kx + 4 0 ಆದರೆ ಎಕ್ಸ್ ಈಕ್ವಲ್ ಟು 0ನ ಮೂಲವಾಗಿದ್ದರೆ ಯ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂದಿದ್ದಾರೆ. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 2 ಅಂತ ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿ ಆವಾಗ ಯ ವ್ಯಾಲ್ಯೂ ಏನು ಬರುತ್ತೆ, -2 ಅಂತ ಬರುತ್ತೆ. ಹೋಗಿ ಚೆಕ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 2 ಅಂತ ಅಪ್ಲೈ ಮಾಡಿ 2² + 2 × k × 2 + 4 2² 4 2 × 2 4k + 4 4k + 8 = 0 ಅಂದಾಗ k = -8/4 ಅಂದಾಗ k = -2 ಎನ್ನುವಂಥದ್ದು ಸರಿಯಾದ ಉತ್ತರ ಬರ್ತಾ ಇದೆ. 40ನೇ ಪ್ರಶ್ನೆ, ಸಮೀಕರಣ ax² + bx + c = 0ನ ಮೂಲಗಳು ಸಮವಾಗಿದ್ದಾಗ ಸಿ ಯ ಬೆಲೆ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈ ಒಂದು ಪ್ರಶ್ನೆಯ ಬಗ್ಗೆ ನಾನು ವರ್ಗ ಸಮೀಕರಣಗಳು 10th ಚಾಪ್ಟ್ರಲ್ಲಿ ಬರುವಂಥ 10th ಕ್ಲಾಸ್ನಲ್ಲಿ ಬರುವಂಥ ವರ್ಗ ಸಮೀಕರಣಗಳು ಈ ಒಂದು ಚಾಪ್ಟ್ರಲ್ಲಿ ಕಂಪ್ಲೀಟಾಗಿ ವರ್ಗ ಸಮೀಕರಣದ ಮೂಲಗಳಿಗೆ ಸಂಬಂಧಿಸಿದ ಹಾಗೆ ಚಾಪ್ಟರ್ ಕಂಪ್ಲೀಟಾಗಿ ಸಾಲ್ವ್ ಆಗಿದೆ. ಅಲ್ಲಿಗೂ ನೀವು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಸೊ ಈ ಒಂದು ಆಪ್ಷನ್ಗೆ ಸರಿಯಾದ ಉತ್ತರವನ್ನು ನಾವು ಕಂಡುಕೋಬೇಕಾದ್ರೆ ಸಮೀಕರಣದ ಮೂಲಗಳ ಬಗ್ಗೆ ಸರಿಯಾಗಿ ಅಭ್ಯಾಸವನ್ನು ಮಾಡಿರಬೇಕು. ಓಕೆ, ವರ್ಗ ಸಮೀಕರಣದ ಮೂಲ ತಂದಾಗ b² - 4ac = 0 ಇದಕ್ಕೆ ನಾವು ಶೋಧಕ ಅಂತ ಹೇಳಿ ಕರಿತೀವಿ ಅಥವಾ ಇಂಗ್ಲೀಷ್ನಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮೂಲಗಳು >0 ಆಗಿದ್ದಾಗ ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಸೊ b² - 4ac = 0 ಆಗಿದ್ದ ಮೂಲಗಳು ಏನಾಗಿರ್ತವೆ, ಸಮವಾಗಿರ್ತವೆ. ಸೊ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮೂಲಗಳು ಸಮವಾಗಿದ್ದಾಗ ಈ ಒಂದು ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದಾಗ ಸಿ ಯ ವ್ಯಾಲ್ಯೂ ಏನಂತ ಕೇಳಿದ್ದಾರೆ. ಮೂಲಗಳು ಸಮವಾಗಿದ್ದಾಗ ಅಂತ b² - 4ac ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಇವಾಗ ಇಲ್ಲಿ ನಾವು ಸಿ ವ್ಯಾಲ್ಯೂವನ್ನು ಕಂಡುಕೋಬೇಕು. -4ac = b ಈ ಕಡೆ ಇರುವಂಥದ್ದು ಈ ಕಡೆ ಬಂದರೆ -b² ಆಗುತ್ತೆ. 4ac = b² ಆದರೆ c = b²/4a ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನಾವು ಆಪ್ಷನಲ್ಲಿ ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಇಲ್ಲಿ ನಮಗೆ ಮೂಲಗಳು ಸಮವಾಗಿದ್ದಾಗ ಅಂತ ಇದನ್ನು ತೆಗೆದುಕೊಂಡಿದ್ದೀವಿ. ಮೂಲಗಳು ಭಿನ್ನವಾಗಿದ್ದಾಗ ಯಾವುದೇ ರೀತಿಯಾದ ವಾಸ್ತವ ಮೂಲಗಳನ್ನು ಹೊಂದಿಲ್ಲದೆ ಇದ್ದರೆ ಏನಾಗಿರುತ್ತೆ, b² - 4ac > 0 ಆಗಿರುತ್ತೆ. ಯಾವುದೇ ರೀತಿಯಾದ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ. ಓಕೆ.